ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಕೆ ಎನ್ ರಾಜಣ್ಣ ಅವರು ಒಂದಷ್ಟು ಮಾತುಗಳನ್ನು ಆಡಿದ್ದಾರೆ. ದುರ್ಬಳಕೆ ನಾನು ಮಾಡ್ಕೊಳ್ತಾ ಇಲ್ಲ, ಅವರು ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ AICC ಅನ್ನುವಂಥ ಒಂದಷ್ಟು ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಈ ಬಗ್ಗೆ ಮಾತನಾಡೋದಕ್ಕೆ ಕುಣಗಲ್ ಶಾಸಕರಂತ ರಂಗನಾಥ್ ಅವರು ಇದ್ದಾರೆ, ಅವ್ರನ್ನ ಮಾತನಾಡ್ಸೋಣ. ಸರ್, ರಾಜಣ್ಣ ಅವ್ರ ಸ್ಟೇಟ್ಮೆಂಟ್ ನೋಡಿದ್ರಿ ಅಂದ್ಕೊಳ್ತೇನೆ. ಡಿ ಕೆ ಶಿವಕುಮಾರ್ ಅವರು AICC ದುರ್ಬಳಕೆ ಮಾಡ್ಕೊತಾ ಇದ್ದಾರೆ, ನಾನು ಸಿದ್ದರಾಮಯ್ಯ ಹೆಸರು ದುರ್ಬಳಕೆ ಮಾಡ್ಕೋತಿಲ್ಲ ಅನ್ನುವಂಥ ಒಂದಷ್ಟು ಮಾತುಗಳನ್ನ ಆಡಿದ್ದಾರೆ. ನಾನು ಅವರ ರಿಯಾಕ್ಷನ್ ನೋಡಿಲ್ಲ, ಅವ್ರು ಏನು ಹೇಳಿಕೆ ಕೊಟ್ಟಿದ್ದಾರೆ ಅಂತ. ನಾನು ಎಲ್ಲ ಕಡೆನೂ ಇದೇ ಮಾತು ನಂದೇನು ಅಂತಂದರೆ, ಇವತ್ತು ಕಾಂಗ್ರೆಸ್ಸಿನ ಒಬ್ಬ ಶಿಸ್ತಿನ ಸಿಪಾಯಿ, ಒಬ್ಬ ಮೂಲ ಕಾರ್ಯಕರ್ತ. ನಾನು ಅಪೇಕ್ಷೆ ಪಡೋಂಥದ್ದು ಏನು ಅಂತಂದರೆ, ಪಕ್ಷ ಒಂದು ಕುಟುಂಬ ಇದ್ದಂಗೆ. ಇವತ್ತು ನಮಗೆಲ್ಲ ಒಂದು ಜವಾಬ್ದಾರಿ ಇದ್ದ ಸ್ಥಾನದಲ್ಲಿ ನನ್ನ ಕ್ಷೇತ್ರದ ಜನ ನನ್ನ ಶಾಸಕ ಮಾಡಿದ್ದಾರೆ. ನನ್ನ ಪಕ್ಷ ನನ್ನನ್ನು ಎಲ್ಲ ರೀತಿಯಲ್ಲೂ ಟಿಕೆಟ್ ಕೊಟ್ಟು ಇವತ್ತು ಶಾಸಕನಾಗಿ ನನ್ನ ಜವಾಬ್ದಾರಿ ಪೂರೈಸಬೇಕು ಅನ್ನೋದು ನನ್ನ ಜನರ ಆರೈಕೆ. ಇವತ್ತು ನಾನು ಅದೇ ರೀತಿ ಒಬ್ಬ ಕಾರ್ಯಕರ್ತನಾಗಿ ಅಪೇಕ್ಷೆ ಪಡೋಂಥದ್ದು ಏನು ಅಂದರೆ, ನಮ್ಮ ಸರ್ಕಾರ ಬಡವ್ರ ಬಗ್ಗೆ ಚಿಂತನೆ ಮಾಡಬೇಕು. ಇವತ್ತು ನಿರ್ವಹಣಾ ವ್ಯವಸ್ಥೆ ಹಿಂದೆ ಯಾರು ಮಾಡದೇ ಇರೋಂಥದ್ದು ವ್ಯವಸ್ಥೆನ ನಮ್ಮ ಕಾಂಗ್ರೆಸ್ ಪಕ್ಷದವ್ರು ಯಾವ ರೀತಿ ಗ್ಯಾರಂಟಿ ಸ್ಕೀಮ್ಗಳು ಕೊಟ್ಟರು, ಆ ದಿಕ್ಕಿನಲ್ಲಿ ಏನು ಹೋಗ್ತಾ ಇದೆ ಅದನ್ನು ಬಿಟ್ಟು ಈ ಥರದ್ದೆಲ್ಲ ಮಾತಾಡೋದು ಸೂಕ್ತ ಅಲ್ಲ ಅನ್ನೋದನ್ನು ಹಂತದ ಧ್ವನಿನ ನಾನು ನಿಮ್ಮ ಮೂಲಕ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಯಾಕೆ ಸರ್ ಈ ಥರದ ಪದೇ ಪದೇ ಹೇಳಿಕೆಗಳು ಈ ಕಡೆಯಿಂದನೂ ಆಗ್ತಾ ಇದೆ, ಆ ಕಡೆಯಿಂದನೂ ಆಗ್ತಾ ಇದೆ? ಏನು ನಡೀತಾ ಇದೆ ಪಕ್ಷದಲ್ಲಿ, ಕಾಂಗ್ರೆಸ್ ಪಕ್ಷದಲ್ಲಿ ಅಂತ? ಯಾವ ಕಡೆನೂ ಆಗ್ತಾ ಇಲ್ಲ. ಇವತ್ತು ರಾಜಣ್ಣ ಅವ್ರ ಬಗ್ಗೆ ನನಗೆ ಭಾಳ ಅಪಾರವಾದಂಥ ಗೌರವ ಇದೆ. ಅವರು ಸೀನಿಯರ್ ಹಿರಿಯ ರಾಜಕಾರಣಿಗಳು, ಅವರು ಅನುಭವ ಇದೆ. ನೀವು ಅವ್ರನ್ನೇ ಕೇಳಬೇಕು, ಯಾಕೆ ಈ ಥರ ರೀತಿ ಹೇಳಿಕೆಗಳು ಕೊಡ್ತಾ ಇದ್ದೀರಿ ಅನ್ನೋದನ್ನು ಅವ್ರನ್ನೇ ಕೇಳಿ. ಈ ವಿಚಾರದಲ್ಲಿ ನಮ್ಮ ಅಪೇಕ್ಷೆ ಏನು ಅಂತಂದರೆ, ನಮಗೆ ಎಷ್ಟೋ ವರ್ಷದ ನಂತರ ಕಾಂಗ್ರೆಸ್ ಪಕ್ಷಕ್ಕೆ ಇಷ್ಟು 140 ಸೀಟ್ಗಳನ್ನು ಆಶೀರ್ವಾದ ಮಾಡಿಸಿದ್ದಾರೆ ಜನ. ಕೆ ಶಿವಕುಮಾರ್ ಸಾಹೇಬ್ರ ಅಧ್ಯಕ್ಷತೆಯಲ್ಲಿ ಇವತ್ತು ಇಂಥ ಹಿತವಾದಂಥ ಒಂದು ಸುಭದ್ರವಾದಂಥ ಸರ್ಕಾರ ಬಂದಿದೆ. ಅದನ್ನು ಬಳಸ್ಕೊಂಡು ಜನರ ಮಧ್ಯೆ ಇದ್ದು ಸೇವೆ ಮಾಡ್ಕೊಂಡು ಒಳ್ಳೆಯ ಹೆಸರು ತರಬೇಕು ಅನ್ನೋದೊಂದೇ ಆಸೆ ರೀ ನಮಗೆ. ಈ 140 ಸ್ಥಾನ ಗೆಲ್ಲಿಸಿದಂಥ ಜನರ ಭ್ರಮ ನಿರಸೋ ಕೆಲಸ ಆಗ್ತಾ ಇದೆ ಅಂತ ಈ ಥರದ ಹೇಳಿಕೆಗಳು, ಗೊಂದಲಗಳು, ಸುಭದ್ರ ಆಡಳಿತ ಕೊಡೋದು ಬಿಟ್ಟು ರಾಜಕೀಯ ವ್ಯವಸ್ಥೆ ಯಾರೂ ಇಷ್ಟಪಡಲ್ಲ ಈ ಹೇಳಿಕೆಗಳು. ಸೊ ಅದರಿಂದ ಅವ್ರನ್ನೇ ಕೇಳಬೇಕು ಏನು ಹೇಳಿಕೆಗಳ ಉದ್ದೇಶ ಏನು ಅಂತ. ಬಟ್ ನಾವಂತೂ ಒಂದು ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇವೆ, ಸರ್ಕಾರ ಸುಭದ್ರವಾಗಿದೆ, ನಾವೆಲ್ಲ ಒಂದೇ ಥರ ಕುಟುಂಬದಲ್ಲಿ ಇದ್ದೇವೆ. ಸೊ ಹಾಗಾಗಿ ಅದೆಲ್ಲ ಹೈಕಮಾಂಡ್ ಅವರು ಅದೆಲ್ಲ ಅಬ್ಸರ್ವ್ ಮಾಡ್ತಿರ್ತಾರೆ. ಸತೀಶ್ ಜಾರಕಿಹೊಳಿ ಅವರು ಸೇರಿದಂತೆ ಒಂದಷ್ಟು ಜನ ಸಚಿವರು ಕೂಡ ಹೇಳಿದ್ದಾರೆ, ಮುಂದಿನ ಚುನಾವಣೆಗೆ ಸಿದ್ದರಾಮಯ್ಯ ಅವರು ಕೂಡ ಅನಿವಾರ್ಯ, ಅವ್ರ ನಾಯಕತ್ವದಲ್ಲೇ ಹೋಗಬೇಕು, ಅಂದರೆ ನಾವು ಮತ್ತೆ ಅಧಿಕಾರಕ್ಕೆ ಬರ್ತೇವೆ ಅನ್ನುವಂಥದ್ದು. ರೀ, ಸಿದ್ದರಾಮಯ್ಯ ಸಾಹೇಬರು ಮಾಸ್ ಲೀಡ್ರ್ ರೀ, ಯಾರು ಅದ್ರ ಬಗ್ಗೆ ಪ್ರಶ್ನೆನೇ ಮಾಡ್ತಾಯಿಲ್ಲ. ಏನು ಅದನ್ನು ಇವತ್ತು ಬೇಕು, ನಾಳೆನೂ ಬೇಕು, ಹಿಂದೆನೂ ಇದ್ದರು. ಸೊ ಹಾಗಾಗಿ ಮೊನ್ನೆ ಅಧ್ಯಕ್ಷರು ಕೆ ಶಿವಕುಮಾರ್ ಸಾಹೇಬರು ಹೇಳಿದ್ರು, ಅವರು ಭಾಳ ಮುಖ್ಯವಾದಂಥ ಲೀಡ್ರ್, ಅವರು ನಮಗೆ ಮುಖ್ಯವಾದಂಥ ನಾಯಕರು. ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಅಪಾರವಾದ ಗೌರವ ನಮ್ಮ ಅಧ್ಯಕ್ಷರು ಇಟ್ಕೊಂಡಿದ್ದಾರೆ. ಅವತ್ತು ನೀವು ಬೆಳಗಾಮಲ್ಲಿ ಸ್ಪೀಚಲ್ಲಿ ಕೇಳಿದ್ರೋ ಇಲ್ಲೋ ಗೊತ್ತಿಲ್ಲ, ಯಾವತ್ತಿದ್ರೂ ನಮಗೆ ಸಿದ್ದರಾಮಯ್ಯ ಸಾಹೇಬ್ರ ನಾಯಕರು ಅಂತ ಹೇಳಿರೋಂಥ ಮಾತನ್ನ ಅದೇ ರೀತಿ ಪ್ರತಿಯೊಂದು ಸಲನೂ ಹೇಳ್ತಿರ್ತಾರೆ. ಅದ್ರ ಬಗ್ಗೆ ಇವತ್ತು ನಾವು ಎಲ್ಲರೂ ಸಿದ್ದರಾಮಯ್ಯ ಸಾಹೇಬರು ನಮ್ಮ ಮುಖ್ಯಮಂತ್ರಿಗಳು, ನಮ್ಮ ಲೀಡ್ರು, ನಮಗೆ ನಾಯಕರು ಅಂತ. ಇದ್ಯಾಕೆ ಇವರು ಮಂತ್ರಿಗಳು ಈ ಥರ ಏನು ಹೇಳಿಕೆ ಕೊಡ್ತಾರೋ ಗೊತ್ತಿಲ್ಲ, ನಾನು ನೋಡಿಲ್ಲ. ನಾವೆಲ್ಲ ನಮ್ಮ ಸಿದ್ದರಾಮಯ್ಯ ಸಾಹೇಬರು ನಮಗೆ ಹೃದಯದಲ್ಲಿದ್ದಾರೆ, ಕೆ ಶಿವಕುಮಾರ್ ಸಾಹೇಬರು ನಮ್ಮ ಹೃದಯದಲ್ಲಿದ್ದಾರೆ. ಅವರಿಬ್ಬರ 2 ಕಣ್ಣುಗಳಿದ್ದಂಗೆ ಸರ್ಕಾರವನ್ನು ಭಾಳಷ್ಟು ನಿಪುಣವಾಗಿ ನಿರ್ವಹಿಸ್ತಾ ಇದ್ದಾರೆ. ಸೊ ಹಾಗಾಗಿ ನಾವೆಲ್ಲ ಅವ್ರ ಕಡೆ ಮುಖ ಮಾಡಿ ನೋಡ್ಕೊಂಡು ಇವತ್ತು ನಮ್ಮ ಬಡವರ ಸಮಸ್ಯೆಗಳನ್ನು, ನಮ್ಮ ಕ್ಷೇತ್ರದ ಸಮಸ್ಯೆಗಳನ್ನು ಎಲ್ಲ ರೀತಿಯಲ್ಲೂ ನಿವಾರಣೆ ಮಾಡೋಂಥ ಶಕ್ತಿನ ಕೊಟ್ಟಿದ್ದಾರೆ ನಮ್ಮ ಪಕ್ಷ. ಸೊ ಆ ಕೆಲಸದಲ್ಲಿ ನಾವಿದ್ದೇವೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬರ್ತಾ ಇದೆ ಸರ್, ಬಜೆಟ್ನ ಮಾರ್ಚಲ್ಲಿ ಮಂಡನೆ ಮಾಡೋರಿದ್ದಾರೆ. ಅನುದಾನದ ವಿಚಾರವಾಗಿ ಏನಾದರೂ ಹೊಸದಾಗಿ ಶಾಸಕರು ಡಿಮಾಂಡ್ಗಳನ್ನು ಕೊಟ್ಟಿದ್ದೀರಾ ಸಚಿವರ ಮೂಲಕ, ಉಸ್ತುವಾರಿ ಸಚಿವರ ಮೂಲಕ? ಈ ಕೊಟ್ಟಂಥ ಅನುದಾನ ಸಾಕಾಗಿದೆ ಅನ್ನೋಂಥದ್ದು ಒಂದು ಮಾತು. ನಾನು ಕುಣಿಗಲ್ ತಾಲೂಕಿಗೆ ಯಾವ ಕ್ಷೇತ್ರಕ್ಕೆ ಏನೇನಾಗಿದೆ ಗೊತ್ತಿಲ್ಲ, ನನಗಂತೂ ಕಾಂಗ್ರೆಸ್ ಪಕ್ಷ ಬಂದ ತಕ್ಷಣವೇ ಭಾಳಷ್ಟು ದೊಡ್ಡ ಮಟ್ಟದ ಸಹಾಯ ಆಗಿದೆ. ಭಾಳ ದಿನದ ಕೊರತೆ ಇದ್ದುದನ್ನೆಲ್ಲ ಪೂರೈಸಲಿಕ್ಕೆ ನನಗೆ ಸಹಕಾರ ಕೊಟ್ಟಿರೋದಕ್ಕೆ ವಿಶೇಷವಾಗಿ ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು ಮತ್ತು ಉಪಮುಖ್ಯಮಂತ್ರಿಗಳಾದಂಥ ಕೆ ಶಿವಕುಮಾರ್ ಸಾಹೇಬರು ಮತ್ತು ಹೆಚ್ಚಿನದಾಗಿ ಇವತ್ತು ಮಾಜಿ ಸಂಸದರಾದ ಕೆ ಸುರೇಶ್ ಸಾಹೇಬರಿಗೆ ವಿಶೇಷವಾಗಿ ಧನ್ಯವಾದ ಹೇಳಲಿಕ್ಕೆ ಬಯಸ್ತೇನೆ. ಮುಂದಿನ ದಿನಗಳಲ್ಲಿ ಹೆಚ್ಚಿನ ಯಾರೇ ಆಗಲಿ ಎಷ್ಟೇ ಸಿಕ್ಕಿದ್ರೂ ಇನ್ನೂ ಬೇಕು ಅನಿಸುತ್ತೆ. ಸೊ ಹಾಗಾಗಿ ಇನ್ನು ಹೆಚ್ಚಿನ ರೀತಿ ನಮ್ಗೆ ಅನುದಾನ ಸಿಗಲಿ ಅಂತ ನನಗೂ ಒಂದು ಆಸೆ ಇದೆ. ಅನುದಾನ ಕೊರತೆಯನ್ನು ಕಾಡಿಲ್ಲ ಹಾಗಿದ್ರೆ ನಮಗೇನು ಕಾಣಿಸ್ತಾ ಇಲ್ಲ. ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.
ಇದಿಷ್ಟು ಶಾಸಕರಾದಂಥ ರಂಗನಾಥ್ ಅವರ ಮಾತು. ಈ ಥರದ ಪಕ್ಷ ವಿರೋಧಿ ಹೇಳಿಕೆಗಳನ್ನು ಬಿಟ್ಟು ಸರ್ಕಾರ ಸುಭದ್ರವಾಗಿ ನಡೆಯುವಂತಾಗಲಿ ಒಳ್ಳೆ ಕೆಲಸವನ್ನು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ, ಅದನ್ನು ಮುಂದುವರಿಸ್ಕೊಂಡು ಕೆಲಸ ಹೋಗಬೇಕು ಹೊರತು ಜನರ ವಿಶ್ವಾಸವನ್ನು ಕೆಡಿಸ್ಕೊಳ್ಳುವಂಥ ಕೆಲಸಗಳು ಆಗಬಾರ್ದು ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ಹರಿಪ್ರಸಾದ್ ಜೊತೆ ಬಸವರಾಜ್ ಸಂತಮಠ, ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರ ವಿರುದ್ಧ ಕೆ.ಎನ್. ರಾಜಣ್ಣ ಅವರು ಒಂದಷ್ಟು ಮಾತುಗಳನ್ನು ಆಡಿದ್ದಾರೆ. ದುರ್ಬಳಕೆ ನಾನು ಮಾಡ್ಕೊಳ್ತಾ ಇಲ್ಲ, ಅವರು ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ AICC ಅನ್ನುವಂಥ ಒಂದಷ್ಟು ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಈ ಬಗ್ಗೆ ಮಾತನಾಡೋದಕ್ಕೆ ಕುಣಗಲ್ ಶಾಸಕರಂತ ರಂಗನಾಥ್ ಅವರು ಇದ್ದಾರೆ, ಅವ್ರನ್ನ ಮಾತನಾಡ್ಸೋಣ. ಸರ್, ರಾಜನ್ ಅವ್ರ ಸ್ಟೇಟ್ಮೆಂಟ್ ನೋಡಿದ್ರಿ ಅಂದ್ಕೊಳ್ತೇನೆ. ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರು AICC ದುರ್ಬಳಕೆ ಮಾಡ್ಕೊತಾ ಇದ್ದಾರೆ, ನಾನು ಸಿದ್ದರಾಮಯ್ಯ ಹೆಸರು ದುರ್ಬಳಕೆ ಮಾಡ್ಕೋತಿಲ್ಲ ಅನ್ನುವಂಥ ಒಂದಷ್ಟು ಮಾತುಗಳನ್ನ ಆಡಿದ್ದಾರೆ. ನಾನು ಅವರ ರಿಯಾಕ್ಷನ್ ನೋಡಿಲ್ಲ, ಅವ್ರು ಏನು ಹೇಳಿಕೆ ಕೊಟ್ಟಿದ್ದಾರೆ ಅಂತ. ನಾನು ಎಲ್ಲ ಕಡೆನೂ ಇದೇ ಮಾತು ನಂದೇನು ಅಂತಂದರೆ, ಇವತ್ತು ಕಾಂಗ್ರೆಸ್ಸಿನ ಒಬ್ಬ ಶಿಸ್ತಿನ ಸಿಪಾಯಿ, ಒಬ್ಬ ಮೂಲ ಕಾರ್ಯಕರ್ತ ಇವತ್ತು ನಾನು ಅಪೇಕ್ಷೆ ಪಡೋಂಥದ್ದು ಏನು ಅಂತಂದರೆ, ಪಕ್ಷ ಒಂದು ಕುಟುಂಬ ಇದ್ದಂಗೆ. ಇವತ್ತು ನಮಗೆಲ್ಲ ಒಂದು ಜವಾಬ್ದಾರಿ ಸ್ಥಾನದಲ್ಲಿ ನನ್ನ ಕ್ಷೇತ್ರದ ಜನ ನನ್ನ ಶಾಸಕ ಮಾಡಿದ್ದಾರೆ. ನನ್ನ ಪಕ್ಷ ನನ್ನನ್ನು ಎಲ್ಲ ರೀತಿಯಲ್ಲೂ ಟಿಕೆಟ್ ಕೊಟ್ಟು ಇವತ್ತು ಶಾಸಕನಾಗಿ ನನ್ನ ಜವಾಬ್ದಾರಿ ಪೂರೈಸಬೇಕು ಅನ್ನೋದು ನನ್ನ ಜನರ ಆರೈಕೆ. ಇವತ್ತು ನಾನು ಅದೇ ರೀತಿ ಒಬ್ಬ ಕಾರ್ಯಕರ್ತನಾಗಿ ಅಪೇಕ್ಷೆ ಪಡೋಂಥದ್ದು ಏನು ಅಂದರೆ, ನಮ್ಮ ಸರ್ಕಾರ ಬಡವ್ರ ಬಗ್ಗೆ ಚಿಂತನೆ ಮಾಡಬೇಕು. ಇವತ್ತು ನಿರ್ವಹಣಾ ವ್ಯವಸ್ಥೆ ಹಿಂದೆ ಯಾರು ಮಾಡದೇ ಇರೋಂಥದ್ದು ವ್ಯವಸ್ಥೆನ ನಮ್ಮ ಕಾಂಗ್ರೆಸ್ ಪಕ್ಷದವ್ರು ಯಾವ ರೀತಿ ಗ್ಯಾರಂಟಿ ಸ್ಕೀಮ್ಗಳು ಕೊಟ್ಟರು, ಆ ದಿಕ್ಕಿನಲ್ಲಿ ಏನು ಹೋಗ್ತಾ ಇದೆ ಅದನ್ನು ಬಿಟ್ಟು ಈ ಥರದ್ದೆಲ್ಲ ಮಾತಾಡೋದು ಸೂಕ್ತ ಅಲ್ಲ ಅನ್ನೋದನ್ನು ಹಂತದ ಧ್ವನಿನ ನಾನು ನಿಮ್ಮ ಮೂಲಕ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಯಾಕೆ ಸರ್ ಈ ಥರದ ಪದೇ ಪದೇ ಹೇಳಿಕೆಗಳು ಈ ಕಡೆಯಿಂದನೂ ಆಗ್ತಾ ಇದೆ, ಆ ಕಡೆಯಿಂದನೂ ಆಗ್ತಾ ಇದೆ? ಏನು ನಡೀತಾ ಇದೆ ಪಕ್ಷದಲ್ಲಿ, ಕಾಂಗ್ರೆಸ್ ಪಕ್ಷದಲ್ಲಿ ಅಂತ? ಯಾವ ಕಡೆನೂ ಆಗ್ತಾ ಇಲ್ಲ. ಇವತ್ತು ರಾಜಣ್ಣ ಅವ್ರ ಬಗ್ಗೆ ನನಗೆ ಭಾಳ ಅಪಾರವಾದಂಥ ಗೌರವ ಇದೆ. ಅವರು ಸೀನಿಯರ್ ಹಿರಿಯ ರಾಜಕಾರಣಿಗಳು, ಅವರು ಅನುಭವ ಇದೆ. ನೀವು ಅವ್ರನ್ನೇ ಕೇಳಬೇಕು, ಯಾಕೆ ಈ ಥರ ರೀತಿ ಹೇಳಿಕೆಗಳು ಕೊಡ್ತಾ ಇದ್ದೀರಿ ಅನ್ನೋದನ್ನು ಅವ್ರನ್ನೇ ಕೇಳಿ. ಈ ವಿಚಾರದಲ್ಲಿ ನಮ್ಮ ಅಪೇಕ್ಷೆ ಏನು ಅಂತಂದರೆ, ನಮಗೆ ಎಷ್ಟೋ ವರ್ಷದ ನಂತರ ಕಾಂಗ್ರೆಸ್ ಪಕ್ಷಕ್ಕೆ ಇಷ್ಟು 140 ಸೀಟ್ಗಳನ್ನು ಆಶೀರ್ವಾದ ಮಾಡಿಸಿದ್ದಾರೆ ಜನ. ಡಿ.ಕೆ. ಶಿವಕುಮಾರ್ ಸಾಹೇಬ್ರ ಅಧ್ಯಕ್ಷತೆಯಲ್ಲಿ ಇವತ್ತು ಇಂಥ ಹಿತವಾದಂಥ ಒಂದು ಸುಭದ್ರವಾದಂಥ ಸರ್ಕಾರ ಬಂದಿದೆ. ಅದನ್ನು ಬಳಸ್ಕೊಂಡು ಜನರ ಮಧ್ಯೆ ಇದ್ದು ಸೇವೆ ಮಾಡ್ಕೊಂಡು ಒಳ್ಳೆಯ ಹೆಸರು ತರಬೇಕು ಅನ್ನೋದೊಂದೇ ಆಸೆ ರೀ ನಮಗೆ. ಈ 140 ಸ್ಥಾನ ಗೆಲ್ಲಿಸಿದಂಥ ಜನರ ಭ್ರಮ ನಿರಸೋ ಕೆಲಸ ಆಗ್ತಾ ಇದೆ ಅಂತ ಈ ಥರದ ಹೇಳಿಕೆಗಳು, ಗೊಂದಲಗಳು, ಸುಭದ್ರ ಆಡಳಿತ ಕೊಡೋದು ಬಿಟ್ಟು ರಾಜಕೀಯ ವ್ಯವಸ್ಥೆ ಯಾರೂ ಇಷ್ಟಪಡಲ್ಲ ಈ ಹೇಳಿಕೆಗಳು. ಸೊ ಅದರಿಂದ ಅವ್ರನ್ನೇ ಕೇಳಬೇಕು ಏನು ಹೇಳಿಕೆಗಳ ಉದ್ದೇಶ ಏನು ಅಂತ. ಬಟ್ ನಾವಂತೂ ಒಂದು ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇವೆ, ಸರ್ಕಾರ ಸುಭದ್ರವಾಗಿದೆ, ನಾವೆಲ್ಲ ಒಂದೇ ಥರ ಕುಟುಂಬದಲ್ಲಿ ಇದ್ದೇವೆ. ಸೊ ಹಾಗಾಗಿ ಅದೆಲ್ಲ ಹೈಕಮಾಂಡ್ ಅವರು ಅದೆಲ್ಲ ಅಬ್ಸರ್ವ್ ಮಾಡ್ತಿರ್ತಾರೆ. ಸತೀಶ್ ಜಾರಕಿಹೊಳಿ ಅವರು ಸೇರಿದಂತೆ ಒಂದಷ್ಟು ಜನ ಸಚಿವರು ಕೂಡ ಹೇಳಿದ್ದಾರೆ, ಮುಂದಿನ ಚುನಾವಣೆಗೆ ಸಿದ್ದರಾಮಯ್ಯ ಅವರು ಕೂಡ ಅನಿವಾರ್ಯ, ಅವ್ರ ನಾಯಕತ್ವದಲ್ಲೇ ಹೋಗಬೇಕು, ಅಂದರೆ ನಾವು ಮತ್ತೆ ಅಧಿಕಾರಕ್ಕೆ ಬರ್ತೇವೆ ಅನ್ನುವಂಥದ್ದು. ರೀ, ಸಿದ್ದರಾಮಯ್ಯ ಸಾಹೇಬರು ಮಾಸ್ ಲೀಡ್ರ್ ರೀ, ಯಾರು ಅದ್ರ ಬಗ್ಗೆ ಪ್ರಶ್ನೆನೇ ಮಾಡ್ತಾಯಿಲ್ಲ. ಏನು ಅದನ್ನು ಇವತ್ತು ಬೇಕು, ನಾಳೆನೂ ಬೇಕು, ಹಿಂದೆನೂ ಇದ್ದರು. ಸೊ ಹಾಗಾಗಿ ಮೊನ್ನೆ ಅಧ್ಯಕ್ಷರು ಡಿ.ಕೆ. ಶಿವಕುಮಾರ್ ಸಾಹೇಬರು ಹೇಳಿದ್ರು, ಅವರು ಭಾಳ ಮುಖ್ಯವಾದಂಥ ಲೀಡ್ರ್, ಅವರು ನಮಗೆ ಮುಖ್ಯವಾದಂಥ ನಾಯಕರು. ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಅಪಾರವಾದ ಗೌರವ ನಮ್ಮ ಅಧ್ಯಕ್ಷರು ಇಟ್ಕೊಂಡಿದ್ದಾರೆ. ಅವತ್ತು ನೀವು ಬೆಳಗಾಮಲ್ಲಿ ಸ್ಪೀಚಲ್ಲಿ ಕೇಳಿದ್ರೋ ಇಲ್ಲೋ ಗೊತ್ತಿಲ್ಲ, ಯಾವತ್ತಿದ್ರೂ ನಮಗೆ ಸಿದ್ದರಾಮಯ್ಯ ಸಾಹೇಬ್ರ ನಾಯಕರು ಅಂತ ಹೇಳಿರೋಂಥ ಮಾತನ್ನು ಅದೇ ರೀತಿ ಪ್ರತಿಯೊಂದು ಸಲನೂ ಹೇಳ್ತಿರ್ತಾರೆ. ಅದ್ರ ಬಗ್ಗೆ ಇವತ್ತು ನಾವು ಎಲ್ಲರೂ ಸಿದ್ದರಾಮಯ್ಯ ಸಾಹೇಬರು ನಮ್ಮ ಮುಖ್ಯಮಂತ್ರಿಗಳು, ನಮ್ಮ ಲೀಡ್ರು, ನಮಗೆ ನಾಯಕರು ಅಂತ. ಇದ್ಯಾಕೆ ಇವರು ಮಂತ್ರಿಗಳು ಈ ಥರ ಏನು ಹೇಳಿಕೆ ಕೊಡ್ತಾರೋ ಗೊತ್ತಿಲ್ಲ, ನಾನು ನೋಡಿಲ್ಲ. ನಾವೆಲ್ಲ ನಮ್ಮ ಸಿದ್ದರಾಮಯ್ಯ ಸಾಹೇಬರು ನಮಗೆ ಹೃದಯದಲ್ಲಿದ್ದಾರೆ, ಡಿ.ಕೆ. ಶಿವಕುಮಾರ್ ಸಾಹೇಬರು ನಮ್ಮ ಹೃದಯದಲ್ಲಿದ್ದಾರೆ. ಅವರಿಬ್ಬರ 2 ಕಣ್ಣುಗಳಿದ್ದಂಗೆ ಸರ್ಕಾರವನ್ನು ಭಾಳಷ್ಟು ನಿಪುಣವಾಗಿ ನಿರ್ವಹಿಸ್ತಾ ಇದ್ದಾರೆ. ಸೊ ಹಾಗಾಗಿ ನಾವೆಲ್ಲ ಅವ್ರ ಕಡೆ ಮುಖ ಮಾಡಿ ನೋಡ್ಕೊಂಡು ಇವತ್ತು ನಮ್ಮ ಬಡವರ ಸಮಸ್ಯೆಗಳನ್ನು, ನಮ್ಮ ಕ್ಷೇತ್ರದ ಸಮಸ್ಯೆಗಳನ್ನು ಎಲ್ಲ ರೀತಿಯಲ್ಲೂ ನಿವಾರಣೆ ಮಾಡೋಂಥ ಶಕ್ತಿನ ಕೊಟ್ಟಿದ್ದಾರೆ ನಮ್ಮ ಪಕ್ಷ. ಸೊ ಆ ಕೆಲಸದಲ್ಲಿ ನಾವಿದ್ದೇವೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬರ್ತಾ ಇದೆ ಸರ್, ಬಜೆಟ್ನ ಮಾರ್ಚಲ್ಲಿ ಮಂಡನೆ ಮಾಡೋರಿದ್ದಾರೆ. ಅನುದಾನದ ವಿಚಾರವಾಗಿ ಏನಾದರೂ ಹೊಸದಾಗಿ ಶಾಸಕರು ಡಿಮಾಂಡ್ಗಳನ್ನು ಕೊಟ್ಟಿದ್ದೀರಾ ಸಚಿವರ ಮೂಲಕ, ಉಸ್ತುವಾರಿ ಸಚಿವರ ಮೂಲಕ? ಈ ಕೊಟ್ಟಂಥ ಅನುದಾನ ಸಾಕಾಗಿದೆ ಅನ್ನೋಂಥದ್ದು ಒಂದು ಮಾತು. ನಾನು ಕುಣಿಗಲ್ ತಾಲೂಕಿಗೆ ಯಾವ ಕ್ಷೇತ್ರಕ್ಕೆ ಏನೇನು ಆಗಿದೆ ಗೊತ್ತಿಲ್ಲ, ನನಗಂತೂ ಕಾಂಗ್ರೆಸ್ ಪಕ್ಷ ಬಂದ ತಕ್ಷಣವೇ ಭಾಳಷ್ಟು ದೊಡ್ಡ ಮಟ್ಟದ ಸಹಾಯ ಆಗಿದೆ. ಭಾಳ ದಿನದ ಕೊರತೆ ಇದ್ದುದನ್ನೆಲ್ಲ ಪೂರೈಸಲಿಕ್ಕೆ ನನಗೆ ಸಹಕಾರ ಕೊಟ್ಟಿರೋದಕ್ಕೆ ವಿಶೇಷವಾಗಿ ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು ಮತ್ತು ಉಪಮುಖ್ಯಮಂತ್ರಿಗಳಾದಂಥ ಡಿ.ಕೆ. ಶಿವಕುಮಾರ್ ಸಾಹೇಬರು ಮತ್ತು ಹೆಚ್ಚಿನದಾಗಿ ಇವತ್ತು ಮಾಜಿ ಸಂಸದರಾದ ಡಿ.ಕೆ. ಸುರೇಶ್ ಸಾಹೇಬರಿಗೆ ವಿಶೇಷವಾಗಿ ಧನ್ಯವಾದ ಹೇಳಲಿಕ್ಕೆ ಬಯಸ್ತೇನೆ. ಮುಂದಿನ ದಿನಗಳಲ್ಲಿ ಹೆಚ್ಚಿನ ಯಾರೇ ಆಗಲಿ ಎಷ್ಟೇ ಸಿಕ್ಕಿದ್ರೂ ಇನ್ನೂ ಬೇಕು ಅನಿಸುತ್ತೆ.
ಸೊ ಹಾಗಾಗಿ ಇನ್ನು ಹೆಚ್ಚಿನ ರೀತಿ ನಮ್ಗೆ ಅನುದಾನ ಸಿಗಲಿ ಅಂತ ನನಗೂ ಒಂದು ಆಸೆ ಇದೆ. ಅನುದಾನ ಕೊರತೆಯನ್ನು ಕಾಡಿಲ್ಲ ಹಾಗಿದ್ರೆ ನಿಮಗೆ. ನಮಗೇನು ಕಾಣಿಸ್ತಾ ಇಲ್ಲ. ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಇದಿಷ್ಟು ಶಾಸಕರಾದಂಥ ರಂಗನಾಥ್ ಅವರ ಮಾತು. ಈ ಥರದ ಪಕ್ಷ ವಿರೋಧಿ ಹೇಳಿಕೆಗಳನ್ನು ಬಿಟ್ಟು ಸರ್ಕಾರ ಸುಭದ್ರವಾಗಿ ನಡೆಯುವಂತಾಗಲಿ, ಒಳ್ಳೆ ಕೆಲಸವನ್ನು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ, ಅದನ್ನು ಮುಂದುವರಿಸ್ಕೊಂಡು ಕೆಲಸ ಹೋಗಬೇಕು ಹೊರತು ಜನರ ವಿಶ್ವಾಸವನ್ನು ಕೆಡಿಸ್ಕೊಳ್ಳುವಂಥ ಕೆಲಸಗಳು ಆಗಬಾರ್ದು ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ಹರಿಪ್ರಸಾದ್ ಜೊತೆ ಬಸವರಾಜ್ ಸಂತಮಠ, ರಿಪಬ್ಲಿಕ್ ಕನ್ನಡ. ಇದು ನಿಮ್ಮ ಧ್ವನಿ.